ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಆಟ ಆಡಬೇಕು ಆಡ್ದು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗಿದ ತಕ್ಷಣ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿದ್ರು. ಹೀಗೆ ಒಂದು ದೇಶ ನಡೆಸುವಂಥ ಪ್ರಧಾನಮಂತ್ರಿ ನೀವು ಇದನ್ನು ಮಿತಿಯಾಗಿ ಬಳಸ್ಬೇಕು, ಅಲ್ಲಿ ಯುದ್ಧ ನಡೀತಿದೆ, ಇದನ್ನು ಈ ರೀತಿಯಲ್ಲಿ ನಡೆಸ್ಬೇಕು, ವರ್ಕ್ ಫ್ರಮ್ ಹೋಮಿಂದ ಮಾಡಬೇಕಂದ್ರೆ ಇವ್ರದ್ದು ಹೇಳ್ದಂಗೆಲ್ಲ ಮಾಡೋಕ್ಕೆ ಜನರು, ಇದು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ಇಚ್ಛೆ ಇರುತ್ತೋ ಆ ರೀತಿಯಲ್ಲಿ ಇರ್ತಾರೆ. ಇವರು ಕೋವಿಡ್ ಟೈಮಲ್ಲಿ ಈ ರೀತಿಯಲ್ಲಿ ಇರ್ಬೇಕಂತೇಳಿ ನಿರ್ಬಂಧಗಳು ಏನೇನು ಇಟ್ಟರು, ಇವಾಗ ಮತ್ತೆ ಏನಂತಂದರೆ ಅವರು ವೈಫಲ್ಯಗಳನ್ನ ಜನರ ಮೇಲೆ ತಲ್ತಾರೆ. ಅಯ್ಯೋ ನಾವು ಹೇಳಿದ್ವಿ, ಜನರು ಉಪಯೋಗ ನಾವು ಹೇಳ್ದಂಗೆ ಮಾಡಲಿಲ್ಲ, ಅದಕ್ಕೆ ಈ ಸ್ಕೇರ್ಸಿಟಿ ಬಂದಿದೆ ಅಂತ. ಆ್ಯಸ್ ಎ ಹೆಡ್ ಆಫ್ ದ ಗೌರ್ಮೆಂಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಸ್ಕೇರ್ಸಿಟಿ ಆಗ್ದಂಗೆ ನೋಡ್ಕೊಳ್ಳೋದು. ಯುದ್ಧ ಇದ್ದರು, ಇನ್ನೊಂದಿದ್ದರು, ಒಂದು ಪ್ರಧಾನಮಂತ್ರಿ ಆದಮೇಲೆ ಜನ ಅವ್ರನ್ನ ಯಾಕೆ ನಂಬಿ ಓಟನ್ನು ಕೊಟ್ಟಿರ್ತಾರೆ ಅಂದರೆ ಎಂಥ ಸಿಚುವೇಶನ್ ಬಂದರೂ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಜನ ಅವರಿಗೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಅವ್ರ ವೈಫಲ್ಯಗಳನ್ನು ಮುಚ್ಕೊಳ್ಳೋಕ್ಕೆ ಏನು ಎಲ್ಲಿ ಜನ ಈ ರೀತಿಯಲ್ಲಿ ನಾವು ಸುಳ್ಳು ಭರವಸೆಗಳನ್ನ ಹೇಳಿದ್ವಿ, ಅವ್ರ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೆ ಅದನ್ನು ಜನರ ಮೇಲೆ ಹಾಕಿ ಇಲ್ಲ ಅದನ್ನು ಈ ರೀತಿಯಲ್ಲಿ ಅವ್ರ ಮೇಲೆ ಬರೆದಂಗೆ ನೋಡ್ಕೊತಿದ್ದಾರೆ. ಅಷ್ಟುಗಳು ಗಿಮ್ಮಿಕ್ಸಿಂದನೇ ಎಲೆಕ್ಷನ್ ಮಾಡ್ಕೊಂಡು ಬಂದಂಥವ್ರು. ಈಗ ಚುನಾವಣೆಗೆ ಮುಂಚೆ ಅವರು ಏನೂ ಮಾತಾಡಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವೆಲ್ಲ ಬಡ ಜನರ ಪರವಾಗಿರ್ತೀವಿ, ಬಡ ಜನರಿಗೋಸ್ಕರನೇ ನಾವು ಇರ್ತೀವಿ, ಪ್ರತಿಯೊಂದು ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತೇಳಿ ಏನು ಭರವಸೆಗಳನ್ನ ಅವ್ರು ಕೊಟ್ಟಿದ್ದರು ಫಸ್ಟ್ ಎಲೆಕ್ಷನಿಂದ. ಚುನಾವಣೆ ಆಗಿದ್ದು ಒಂದು ವಾರಕ್ಕೆ ಯಾಕೆ ಗ್ಯಾಸ್ ಸಿಲಿಂಡರ್ ರೇಟ್ಗಳು ಜಾಸ್ತಿ ಮಾಡಬೇಕು? ವಿಫಲ ಅವ್ರು ಆಗಿದ್ದಾರೆ. ಆದರೆ ಅವ್ರಿಗೇನು ಈಗ ಕೆಲವಷ್ಟು JDU ಮತ್ತು TDP ಈ ಪಾರ್ಟಿಗಳನ್ನೆಲ್ಲ ಅವರು 300 ಸೀಟ್ಸ್ ದಾಟ್ತೀವಿ ಅಂತ ಹೇಳಿದರು. ಜನರು ಅವರು 230 ಸೀಟ್ಗೆ ಸ್ಥೀಮಿತ ಮಾಡಿದ್ರು. ಈಗ ಮುಂಬರುವಂಥ ಎಲೆಕ್ಷನಲ್ಲಿ, ಮುಂಬರುವಂಥ 2029 ಎಲೆಕ್ಷನಲ್ಲಿ ಖಚಿತವಾಗಿ ಜನ ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ. ಯಾಕಂದರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.